ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆ್ಯಕ್ಚುಲಿ ಇವತ್ತು ನಂದು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಎಷ್ಟು ಬಿಸಿಲಿದೆ ಅಂತ ಅಂದರೆ ಆಚೆ ಬರೋದಕ್ಕೆ ಆಗ್ತಾಯಿಲ್ಲ. ಇದು ನಮ್ಮ ಮನೆ ಹತ್ರ ಇರೋ ಬ್ರಹ್ಮಕಮಲ ಗಿಡ. ಆಲ್ರೆಡಿ 2 ಹೂಗಳು ಬಿಟ್ಟಿದ್ದಾವೆ. ಅರಳಿದ ಮೇಲೆ ನಾನು ನಿಮಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಬಿಸಿಲು ಎಷ್ಟೊಂದಿದೆ ಅಂತ. ಹಾಗೇ ಇವಾಗ ನನಗೆ ಸ್ವಲ್ಪ ಕೆಲಸನೂ ಇತ್ತು, ಅದನ್ನು ಫಿನಿಷ್ ಮಾಡ್ಕೊಳ್ಳೋಣ ಅಂತ. ಸಣ್ಣ ಪುಟ್ಟದ್ದು ಕ್ಲೀನಿಂಗು ಕೂಡ ಇತ್ತು ಕಿಚನಲ್ಲಿ, ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾಪು ಮಲ್ಕೊಂಡಿದ್ದಾನೆ. ನಮ್ಮ ಹಸ್ಬೆಂಡು ಪಾಪನ ಮಲಗಿಸ್ತಾ ಇದ್ದಾರೆ. ಅದರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕೆಲಸ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಬ್ಯಾಂಗ್ಳೂರು ಅಂತ ಅಂದಮೇಲೆ ನಿಮಗೆ ಗೊತ್ತಿದೆ, ಎಲ್ರೂ ದುಡಿಲೇಬೇಕು. ಅದಕ್ಕೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ನನಗೆ. ನಮ್ಮ ಅತ್ತೆನೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಈವ್ನಿಂಗ್ ಬಂದ ಮೇಲೆ ಇವರು ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿವರೆಗೂ ಮಗುನ ಇವ್ರು ನೋಡ್ಕೊತಾರೆ. ಸೊ ಕೆಲಸ ಜಾಸ್ತಿ ಆಗಬಾರ್ದು ಅಂತ ನಾನು ಸ್ವಲ್ಪ ಮಾಡ್ಕೊತೀನಿ, ಅವರು ಮಾಡ್ಕೊತಾರೆ. ಅತ್ತೆನೂ ಕೂಡ ಹೆಲ್ಪ್ ಮಾಡ್ತಾರೆ. ಇನ್ನು ಗೊತ್ತಲ್ಲ, ಮಗು ಎದ್ಬಿಟ್ರೆ ಏನು ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಅವನು ಎದ್ದೋಳಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಮತ್ತೆ ಸ್ನಾನ ಮಾಡಿಕೊಂಡು ನಾನು ನಾರ್ಮಲ್ ಡ್ಯೂಟಿಗೆ ಹೊರಡಬೇಕು. ನೋಡಿ ಎಷ್ಟು ಕ್ಲೀನ್ ಮಾಡ್ತಾಯಿದ್ರು, ಡೈಲಿ ಎಷ್ಟು ಕ್ಲೀನ್ ಮಾಡಿ ಗಲೀಜಾಗ್ತಾನೆ ಇರುತ್ತೆ. ಎಲ್ಲರೂ ಮನೇಲೂ ಹೀಗೆ ಅಂತ ಅಂದ್ಕೊತೀನಿ. ಇವಾಗ ಸ್ಟಿಕ್ಕರ್ ಥರ ಬಂದಿದೆಯಲ್ಲ, ಆ ಸ್ಟಿಕ್ಕರ್ನ ನಾವು ಅಲ್ಲಿ ಅಂಟಿಸ್ಕೊಂಡ್ರೆ ಗ್ಯಾಸ್ ಹತ್ರ ಸ್ವಲ್ಪ ಒರೆಸ್ಕೊಳ್ಳೋಕೆ ಈಸಿ ಆಗುತ್ತೆ. ಬಟ್ ನಮ್ಮದು ಟೇಲ್ಸ್ ಆಲ್ರೆಡಿ ಇರೋದ್ರಿಂದ ತೊಳೆಯೋದಕ್ಕೆಲ್ಲ ಈಸಿ ಆಗುತ್ತೆ. ಸೊ ಸ್ಟಿಕ್ಕರ್ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ, ಕಿಚನ್ಗೆ. ನೋಡಿ ಆಚೆಯಿಂದ ಎಷ್ಟು ಡಸ್ಟು ಅಂತ ಅಂದರೆ ಪ್ರತಿ ಸಲ ಕ್ಲೀನ್ ಮಾಡ್ತಾಯಿದ್ರು ಬರ್ತಾನೇ ಇರುತ್ತೆ. ಪ್ಲೀಸ್ ಇದು ನನ್ನ ಫಸ್ಟ್ ವಿಡಿಯೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕು ಕಮೆಂಟ್ ಮಾಡಿ. ಇನ್ ಕೇಸ್ ನಾನು ಮಾತಾಡೋದ್ರಲ್ಲಿ ಮತ್ತು ನನ್ನ ಎಡಿಟಿಂಗಲ್ಲಿ ಏನಾದರೂ ಸ್ವಲ್ಪ ತಪ್ಪಿದರೆ ಅದನ್ನು ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ಓಕೆನಾ? ಹಾಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು, ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ನನಗೆ ಕೆಲಸದ ಬ್ಯುಸಿನಲ್ಲಿ ನನಗೆ ಎಡಿಟಿಂಗ್ಗೆ ವೀಡಿಯೋ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಆದರೂ ಕೂಡ ನನಗೆ ಇಷ್ಟಪಟ್ಟಿದ್ದ ಕೆಲಸ ಅಲ್ವಾ, ಸರಿ ಅಂದ್ಬಿಟ್ಟು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸ್ವಲ್ಪ ಸಪೋರ್ಟ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ಸರಿ ಮಾಡ್ಕೊತೀನಿ. ನೋಡಿ ಮನಿ ಪ್ಲ್ಯಾಂಟ್ ಕೂಡ ಮನೆ ಒಳಗಡೆ ಇಡೋದ್ರಿಂದ ತುಂಬ ಒಳ್ಳೆಯದು, ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆ ನಮ್ಮ ಮನೇಲಿ 2 ಮನಿ ಪ್ಲ್ಯಾಂಟ್ ದೊಡ್ಡ ದೊಡ್ಡ ಹಂಬಿರೋ ಗಿಡಗಳಿದ್ದಾವೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೇಗೆ ಬೆಳೆಸಬೇಕು ಅಂತ ಕೂಡ ನಾನು ಹೇಳ್ತೀನಿ. ಅದೇ ರೀತಿ ಮೇಂಟೈನ್ ಮಾಡಿದ್ರೆ ಮನಿ ಪ್ಲ್ಯಾಂಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಗೊತ್ತು, ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೂ ಸಾಕಾಗೋದಿಲ್ಲ. ಅದಕ್ಕೇ ನಾನು ಹೋಗೋಕ್ಕೂ ಮುಂಚೆ ಫುಲ್ಲು ಕ್ಲೀನ್ ಮಾಡ್ತೀನಿ. ಸಣ್ಣ ಪುಟ್ಟ ಗಲೀಜು ಕೂಡ ಇರೋದಕ್ಕೆ ಬಿಡೋದಿಲ್ಲ, ಒರೆಸ್ಬಿಟ್ಟು ಹೋಗ್ತೀನಿ. ಮನೆಯೆಲ್ಲ ಓಡಾಡ್ತಾನೆ, ಅಂಬೆಗಾಲಾಗ್ತಾನೆ ಅಲ್ವಾ, ಏನಾದರೂ ತಿಂದ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಭಯ ಅಷ್ಟೇ. ಅವನು ಎದ್ದೋಳಷ್ಟರಲ್ಲಿ ನಾನು ಕೆಲಸ ಮಾಡ್ಕೊಬೇಕು. ನೆಕ್ಸ್ಟು ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ನಾನು ಹೊರಡಬೇಕು. ಬಟ್ ಏನು ಅಂತ ಅಂದರೆ ಈ ಫಸ್ಟ್ ವಿಡಿಯೋದಲ್ಲಿ ಏನು ಈ ಥರ ಆಯಿತು ಅಂತ ತಮ್ಲೈನಲ್ಲಿ ನೋಡಿರ್ಬೋದು ನೀವು. ತುಂಬ ಕಷ್ಟ ಆಯಿತು ನನಗೆ ಈ ವಿಡಿಯೋನ ಎಡಿಟಿಂಗ್ ಮಾಡಿ ಮುಗಿಸೋದ್ರಲ್ಲಿ. ಫಸ್ಟ್ ವಿಡಿಯೋ ಅಲ್ವಾ, ಸ್ವಲ್ಪ ಕಷ್ಟ ಆಯಿತು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ, ಪ್ರತಿಯೊಂದು ತಾಯಿಗೂ ಮಕ್ಕಳನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಅಲ್ವಾ. ಈಗಿನ ಕಾಲದಲ್ಲಿ ದುಡಿಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ದುಡಿಬೇಕು ಅಂತ ಅಂದರೆ ನಮ್ಮ ಥರ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋರು ಕೂಡ ಇರಬೇಕು. ಫ್ಯಾಮಿಲಿ ಫ್ರೆಂಡ್ಸ್ ಇಲ್ಲ ಅಂದರೂ ಕೂಡ ಮೇಯ್ನು ಗಂಡ ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡಬೇಕು. ಸೊ ಅದರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಧೈರ್ಯವಾಗಿದ್ದೀನಿ. ಎಷ್ಟೇ ಕಷ್ಟ ಬಂದ್ರೂ ನಾನು ಭಯ ಪಡೋದಿಲ್ಲ. ನೋಡಿ ನನ್ನ ಮಗ ಹತ್ತತ್ರ ಬರ್ತಾಯಿದ್ರು ಕೂಡ ನನಗೆ ಅವನಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಎಷ್ಟು
ಬೇಗ ಆಗುತ್ತೆ ಅಷ್ಟು ಬೇಗ ನಾನು ರೆಡಿಯಾಗಿ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಹೋಗೋದು 3 ಬಸ್ ಕ್ಯಾಚ್ ಮಾಡಬೇಕು. ಹಾಗೆ 1.5 ಅವರ್ ಆಗುತ್ತೆ ನಾನು ವರ್ಕ್ ಮಾಡೋ ಪ್ಲೇಸ್ಗೆ. ನೋಡಿ ಮಗುನ ಬಿಟ್ಟು ಹೋಗ್ತಾ ಇದ್ದೀನಿ. ತುಂಬ ಕಷ್ಟ ಆಯಿತು ಮನಸ್ಸಿಗೆ. ಡೈಲಿ ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೋಸ್ಕರ ನಾವು ದುಡಿಲೇಬೇಕು. ಇದು ನನ್ನ ಫಸ್ಟ್ ಬಸ್ಸು. ಆದಷ್ಟು ಈ ವಿಡಿಯೋದಲ್ಲೇ ಕವರಪ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಫಸ್ಟ್ ವಿಡಿಯೋ ಅಲ್ವಾ, ಅದಕ್ಕೇ. ಸಮ್ಟೈಮ್ಸ್ ನಿಂತ್ಕೊಂಡು ಹೋಗಬೇಕು. ಎಷ್ಟು ಕಾಲು ನೋವು ಬರುತ್ತೆ ಅಂದರೆ ಸೀಟೇ ಸಿಗೋದಿಲ್ಲ. ಇವಾಗ ಸೀಟ್ ಸಿಕ್ಕಿರೋದ್ರಿಂದ ಆರಾಮಾಗಿ ಕೂತಿದ್ದೀನಿ. ಆ್ಯಕ್ಚುಲಿ ಸೆಕೆಂಡ್ ಬಸ್ನ ನಾನು ರೆಕಾರ್ಡ್ ಮಾಡಲಿಲ್ಲ, ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು. ಇದು 3ನೇ ಬಸ್ಸು ನಾನು ವಿಡಿಯೋ ಮಾಡಿರೋದು. ಇದು ನಾನು ಕೆಲಸಕ್ಕೆ ಹೋಗೋ ದಾರಿ. ಇದು ಇಲ್ಲಿಂದ 10 ಮಿನಿಟ್ಸ್ ನಡ್ಕೊಂಡು ಹೋಗಬೇಕು. ಇದೇನೆ ನಮ್ಮದು ಬಿಲ್ಡಿಂಗು. ನಾನು ವರ್ಕ್ ಮಾಡೋದು ಬಂದು ರೀಟೇಲ್ನಲ್ಲಿ. ಟೆನ್ 10:30 ಶಾರ್ಪಾಗಿ ನಾವು ಓಪನ್ ಮಾಡಬೇಕು ಆಫೀಸ್ನ. ಡೈಲಿ ನಾರ್ಮಲಾಗಿ ಸ್ವಿಚ್ ಎಲ್ಲ ಆನ್ ಮಾಡಲೇಬೇಕು. ಈವ್ನಿಂಗ್ ಲೈಟು ಸಪ್ರೇಟ್ ಈವ್ನಿಂಗ್ ಮೇಲೆ ಆನ್ ಮಾಡಬೇಕು. ಇವಾಗ ಮಾರ್ನಿಂಗ್ ಕೆಲಸ ಏನಿದೆ ಅದನ್ನು ಫಿನಿಷ್ ಮಾಡ್ಕೊತೀನಿ. ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ನಾನು ಮುಗಿಸ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ಏರ್ ಸ್ಟ್ರೈಟ್ನಿಂಗ್ ಮಿಷಿನ್ನು, ಲೈಕ್ ಕೂಮ್ ಥರನೇ ಇರುತ್ತೆ. ಸೊ ಈಸಿ ಆಗುತ್ತೆ ನನಗೆ. ಸ್ವಲ್ಪ ಫ್ರೀಸ್ ಏರ್ ಇರೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾವ ಬ್ರ್ಯಾಂಡು ಏನು ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ನಾನು ಮನೆಯಿಂದ ಗ್ರೂಮಿಂಗ್ ಆಗಿಬಿಟ್ಟು ಬರೋದಿಲ್ಲ, ಯಾಕಂದರೆ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ತೀನಲ್ವಾ, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ಪೆಂಡಿಂಗ್ ಏನಿದೆ ಅದು ಡೆಪಾಸಿಟ್, ರಿಜಿಸ್ಟರ್, ಮೇಂಟೆನೆನ್ಸು ಅದೆಲ್ಲ ಫಿನಿಷ್ ಮಾಡ್ಕೊತೀನಿ. ಕೆಲವು ಶೀಟ್ಸ್ಗಳನ್ನ ಫಿಲ್ ಮಾಡೋದಿರುತ್ತೆ, ಅದೆಲ್ಲ ಫಿಲ್ ಮಾಡಿಕೊಂಡೆ. ಇನ್ನು ಮುಗೀತು ಡ್ಯೂಟಿ. ನನ್ನ ಜೊತೆ ಅಕ್ಕ ಒಬ್ಬರು ಕೆಲಸ ಮಾಡ್ತಾರೆ. ಅವ್ರು ನನಗೆ ಬಸ್ ಸ್ಟಾಪ್ವರೆಗೂ ಬಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಅಲ್ಲಿಂದ ನನಗೆ ಟೈಮ್ ಸ್ವಲ್ಪ ಬೇಗ ಆಗುತ್ತೆ. ಇಲ್ಲಾಂತಂದರೆ 1/2 ಅವರ್ ನನಗೆ ಬಸ್ಸಿಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೇ ಇಲ್ಲಿಂದ ನಂದು ಫಸ್ಟ್ ಬಸ್ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸೀಟ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ನೈಟ್ ಅಲ್ವಾ. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬಸ್ ಹೋಗಬೇಕು. ಅಲ್ಲಿಗೆ ಒಂದು 10-15 ಮಿನಿಟ್ಸ್ ಆಗುತ್ತೆ. ಅಲ್ಲಿಂದ ನಮ್ಮ ಮನೆಗೆ ಕರೆಕ್ಟಾಗಿ ಒಂದು 30-35 ಮಿನಿಟ್ಸ್ ಬೇಕು ಮನೆಗೆ ಹೋಗೋದಕ್ಕೆ. ಬಸ್ ಸ್ಟಾಪಿಂದ ಕರೆಕ್ಟಾಗಿ 10 ಮಿನಿಟ್ಸ್ ಬೇಕಾಗುತ್ತೆ ಹೋಗೋದಕ್ಕೆ. ನಂತರ ಎಷ್ಟು ಹೆಣ್ಮಕ್ಳುಗಳು ಕಷ್ಟಪಡ್ತಾ ಇರ್ತೀರ ಅಲ್ವಾ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹೆಣ್ಮಕ್ಳು ಹೇಗೆ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ. 2 ವೀಲರ್ ತೊಗೋಬೋದಲ್ವ ನೀವು ಅಂತ ಅನ್ಕೋಬೋದು, ಬಟ್ ನನಗೆ ಟಚ್ ಇಲ್ಲ ಜಾಸ್ತಿ. ಇಲ್ಲಾಂದರೆ ನಾನು ಓಡಿಸ್ಬೋದು. ಅದು ಅಲ್ದಿರ ಹತ್ರ ಇದ್ದರೆ ಓಕೆ. ನಾನು ಓಡಾಡೋದು ತುಂಬ ದೂರದಿಂದ, ಸೊ ಅದಕ್ಕೆ ಬೈಕ್ ಬೇಡ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ ನೈಟೆಲ್ಲ ಹೇಗಿರುತ್ತೆ ಅಂತ. ಅಂದರೆ ನಾರ್ಮಲಿ ನಮ್ಮ ಹಸ್ಬೆಂಡ್ ಬರ್ತಾರೆ, ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾರೆ. ಆವಾಗ ಏನು ಪ್ರಾಬ್ಲಮ್ ಆಗೋಲ್ಲ. ಮಗು ಮಲಗಿಸ್ತಾ ಇರ್ತಾರಲ್ವ, ಆ ಟೈಮಲ್ಲಿ ಬರೋಕ್ಕಾಗೋಲ್ಲ. ಅಲ್ಲೆಲ್ಲ ಲೇಔಟ್ ಇರೋದ್ರಿಂದ ಸ್ವಲ್ಪ ಕತ್ಲೆ ಅಂತ ಅನಿಸುತ್ತೆ ಸುತ್ತಮುತ್ತ. ಮನೆಗೆ ಬಂದೆ. ಇವನು ನನ್ನ ದೊಡ್ಡ ಮಗ. ಮತ್ತು ಇವಾಗ ಊಟ ಮಾಡಿ ಮಲ್ಕೊಬೇಕು. ನನ್ನ ಮಗ ನೋಡಿ ಕಾಯ್ತಾ ಇದ್ದಾನೆ ತೊಟ್ಲಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.